ಸ್ನೇಹಿತರೆ, ಟೈಟಾನಿಕ್ ಇದೊಂದು ಹೆಸರನ್ನು ಜಗತ್ತಿನಲ್ಲಿ ಕೇಳದವರೇ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ ಎಂಬಂತಿದ್ದ ಅತಿ ಐಷಾರಾಮಿ ಹಡಗು ಇದು. ಆ ಕಾಲಕ್ಕೆ ಅನ್ಸಿಂಕಬಲ್ ಶಿಪ್ ಅಂದರೆ ಎಂದೆಂದೂ ಮುಳುಗದ ಹಡಗು ಎಂದೇ ಪ್ರಸಿದ್ಧವಾಗಿದ್ದ ಟೈಟಾನಿಕ್ ಅದೇಕೆ ಮುಳುಗಿತು? ಟೈಟಾನಿಕ್ನಲ್ಲಿ ಇದ್ದ ಐಷಾರಾಮಿ ವ್ಯವಸ್ಥೆಗಳೇನು? ಟೈಟಾನಿಕ್ ದುರಂತದ ನಂತರ ಉಳಿದವರೆಷ್ಟು ಸತ್ತವರೆಷ್ಟು ಎಂಬ ಕುತೂಹಲಕಾರಿ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಟೈಟಾನಿಕ್ ಎಂಬ ಐಷಾರಾಮಿ ಹಡಗನ್ನು ವೈಟ್ ಸ್ಟಾರ್ ಲೈನ್ ಎಂಬ ಕಂಪನಿ ನಿರ್ಮಾಣ ಮಾಡಿತು. ಈ ಹಡಗು ಆ ಕಾಲಕ್ಕೆ ಅತಿ ದೊಡ್ಡ, ಅತಿ ಬೆಲೆ ಬಾಳುವ ಮತ್ತು ಅತಿ ಸುಸಜ್ಜಿತವಾದ ಹಡಗಾಗಿತ್ತು. ಇದರ ಲಕ್ಸುರಿನೆಸ್ ಹೇಗಿತ್ತೆಂದರೆ, ಈ ಹಡಗು ಲಾಂಚ್ ಆದಾಗ ಪ್ಯಾಸೆಂಜರ್ಸ್, ಪಬ್ಲಿಕ್ಸ್, ಮೀಡಿಯಾ ಅಕ್ಷರಶಃ ನಿಬ್ಬೆರಗಾಗಿತ್ತು. ವಿಶ್ವದ ಅತಿ ಉದ್ದವಾದ ಹಡಗಾಗಿದ್ದ ಇದು 269 ಮೀಟರ್ ಉದ್ದವಿತ್ತು ಮತ್ತು ಇದರ ಎತ್ತರ 59 ಮೀಟರ್ಗೂ ಎತ್ತರವಿತ್ತು. ಇದರ ನಿರ್ಮಾಣಕ್ಕೆ ವೈಟ್ ಸ್ಟಾರ್ ಲೈನ್ ಕಂಪನಿ ಆ ಕಾಲಕ್ಕೆ $75 ಮಿಲಿಯನ್ ಖರ್ಚು ಮಾಡಿತ್ತು. ಅಂದರೆ ಇವತ್ತಿನ ಮೌಲ್ಯ ಸುಮಾರು $400 ಮಿಲಿಯನ್. ಈ ಟೈಟಾನಿಕ್ ಹಡಗಿನ ಫೆಸಿಲಿಟಿಗಳು 5 ಸ್ಟಾರ್ ಹೋಟೆಲ್ಗಿಂತಲೂ ವ್ಯವಸ್ಥಿತವಾಗಿತ್ತು. ಇದರಲ್ಲಿ ಸ್ಟೈನ್ಡ್ ಗ್ಲಾಸ್ ವಿಂಡೋಸ್, ಆರ್ನೈಟ್ ವುಡ್ ಪ್ಯಾನಲ್ರಿ, ಅತಿ ದೊಡ್ಡ 2 ಸ್ಟೇರ್ ಕೇಸ್ಗಳು, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಟರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, 1 ಜಿಮ್, 1 ಸ್ಕ್ವಾಶ್ ಕೋರ್ಟ್, 4 ರೆಸ್ಟೋರೆಂಟ್ಸ್, 2 ಸಲೂನ್ಸ್ ಮತ್ತು 1 ಲೈಬ್ರರಿ ಇತ್ತು ಎಂದರೆ ನೀವು ನಂಬಲೇಬೇಕು. ಇಂತಹ ಐಷಾರಾಮಿ ಹಡಗು ಏಪ್ರಿಲ್ 10, 1912 ತನ್ನ ಮೊದಲ ಪ್ರಯಾಣ ಮಾಡುತ್ತೆ ಅಂತ ಘೋಷಿಸಲಾಗಿತ್ತು. ನೀರಿನ ಮೇಲೆ ತೇಲುವ ಈ ಭವ್ಯ ಬಂಗಲೆಯಂಥ ಹಡಗಿನಲ್ಲಿ ಪ್ರಯಾಣಿಸಲು ಜನರು ತುದಿಗಾಲ ಮೇಲೆ ನಿಂತಿದ್ದರು. ಇದರ ಮೊದಲ ಪ್ರಯಾಣ ಇಂಗ್ಲೆಂಡ್ನ ಸೌತ್ ಆಂಪ್ಟನ್ನಿಂದ ಅಮೆರಿಕದ ನ್ಯೂಯಾರ್ಕ್ಗೆ ಎಂದು ನಿಗದಿಪಡಿಸಲಾಗಿತ್ತು. ಮತ್ತು ಇದರ ಫಸ್ಟ್ ಕ್ಲಾಸ್ ಟಿಕೆಟ್ ದರ ಎಷ್ಟಿತ್ತೆಂದರೆ, ಆಗಿನ ಕಾಲಕ್ಕೆ $880 ಪೌಂಡ್, ಅಂದರೆ ಇಂದಿನ ಭಾರತದ ರೂಪಾಯಿಗೆ ಹೋಲಿಸಿದರೆ ಸುಮಾರು $82 ಲಕ್ಷ. ಇನ್ನು ಸೆಕೆಂಡ್ ಕ್ಲಾಸ್ಗೆ 12 ಪೌಂಡ್, ಅಂದರೆ ಸುಮಾರು $1 ಲಕ್ಷ. ಮತ್ತು ಥರ್ಡ್ ಕ್ಲಾಸ್ ಟಿಕೆಟ್ನ ಬೆಲೆ $15,040 ಆಗಿತ್ತು, ಅಂದರೆ ಸುಮಾರು $25,000-60,000. ಇಷ್ಟೆಲ್ಲ ದರ ನಿಗದಿ ಮಾಡಿದ್ದರೂ ಅದರಲ್ಲಿ ಪ್ರಯಾಣಿಸುವ ಕುತೂಹಲ ಎಷ್ಟಿತ್ತೆಂದರೆ, ಪ್ರಯಾಣವನ್ನು ಪ್ರಕಟಿಸಿದ ಕೆಲವೇ ದಿನಗಳಲ್ಲಿ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತವೆ. ಟೈಟಾನಿಕ್ನ ಮೊದಲ ಪ್ರಯಾಣ 1912 ಏಪ್ರಿಲ್ 10 ಪ್ರಾರಂಭವಾಯಿತು. ಆಗ ಇದರಲ್ಲಿದ್ದ ಒಟ್ಟು ಪ್ರಯಾಣಿಕರ ಸಂಖ್ಯೆ 1332 ಮತ್ತು 908 ಜನ ಸಿಬ್ಬಂದಿಗಳು ಇದ್ದು, ಒಟ್ಟಾರೆ 2240 ಜನ ಪ್ರಯಾಣ ಮಾಡುತ್ತಿದ್ದರು. ಈ ಪ್ರಯಾಣದ ಒಟ್ಟು ದೂರ 5833 ಕಿಲೋಮೀಟರ್ ಆಗಿದ್ದು, ಪ್ರಯಾಣಕ್ಕೆ 7 ದಿನಗಳು ಬೇಕಾಗಿತ್ತು. ಮೊದಲ 4 ದಿನ ಅತ್ಯಂತ ಸಂತೋಷದ ಪ್ರಯಾಣ ಮಾಡುತ್ತಾರೆ. ಈ ಪ್ರಯಾಣ ಇತಿಹಾಸದ ಅತಿ ಸುಖಕರ ಪ್ರಯಾಣ ಎಂದೇ ಭಾವಿಸಲಾಗಿರುತ್ತದೆ. ಆದರೆ 5ನೇ ದಿನ ರಾತ್ರಿ 11:40ಕ್ಕೆ ಈ ಟೈಟಾನಿಕ್ ಐಸ್ಬರ್ಗ್ ಅಂದರೆ ಐಸ್ ಪರ್ವತಕ್ಕೆ ಡಿಕ್ಕಿ ಹೊಡೆಯುತ್ತೆ ಮತ್ತು ಹಡಗು ನಿಧಾನವಾಗಿ ಮುಳುಗಲಾರಂಭಿಸುತ್ತೆ. ಈ ಹಡಗು ಮುಳುಗುತ್ತದೆ ಎಂದರೆ ಜಗತ್ತು ನಂಬಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಇದರ ಸೇಫ್ಟಿ ಮೆಜರ್ಸ್ ಎಷ್ಟಿತ್ತೆಂದರೆ, ವೈಟ್ ಸ್ಟಾರ್ ಲೈನ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಖುದ್ದಾಗಿ ಬಂದು ಜನರ ಎದುರು ಈ ಹಡಗನ್ನು ಅನ್ಸಿಂಕಬಲ್ ಶಿಪ್ ಎಂದೇ ಘೋಷಿಸಿರುತ್ತಾರೆ. ಇದರ ಸೇಫ್ಟಿಗೆ ಡಬಲ್ ಬಾಟಮ್ ಹಲ್ನಿಂದ ತಯಾರಿಸಲಾಗಿದ್ದು, ಹಡಗಿನ ತಳಭಾಗದ 1 ಲೇಯರ್ ಹೋದರೂ ಕೂಡ ಹಡಗು ಮುಳುಗುತ್ತಿರಲಿಲ್ಲ. ಮತ್ತು ಇಡೀ ಹಡಗನ್ನು 16 ಕಂಪಾರ್ಟ್ಮೆಂಟ್ನಂತೆ ಮಾಡಲಾಗಿದ್ದು, ಮುಂದಿನ 4 ಕಂಪಾರ್ಟ್ಮೆಂಟ್ಗಳು ಒಡೆದು ಹೋದರೂ ಹಡಗಿಗೆ ಯಾವುದೇ ಹಾನಿ ಆಗುತ್ತಿರಲಿಲ್ಲ. ಆದರೆ ವಿಧಿಲಿಖಿತವೇ ಬೇರೆಯಾಗಿತ್ತು. ಟೈಟಾನಿಕ್ ಅದೆಷ್ಟು ವೇಗವಾಗಿ ಐಸ್ಬರ್ಗನ್ನು ತಾಕಿತ್ತೆಂದರೆ, ಅದರ ವೇಗಕ್ಕೆ ಮುಂದಿನ 6 ಕಂಪಾರ್ಟ್ಮೆಂಟ್ಗಳು ಅಕ್ಷರಶಃ ಒಡೆದು ಹೋಗಿದ್ದವು ಮತ್ತು ಹಡಗಿನ ಸೈಡ್ ಲೈನ್ ಪೂರ್ತಿಯಾಗಿ ಮುರಿದು ಹೋಗಿತ್ತು. ಹಾಗಾಗಿ ಹಡಗು ಡಿಕ್ಕಿಯಾದ ಸುಮಾರು 3 ಗಂಟೆಯ ಒಳಗೆ ಇಡೀ ಹಡಗು ಅಕ್ಷರಶಃ ಮುಳುಗಿ ಹೋಯಿತು. ಮುಳುಗುವ ಹೊತ್ತಿಗೆ ಲೈಫ್ ಬೋಟ್ಸ್ ಮೂಲಕ 705 ಜನರನ್ನು ರಕ್ಷಣೆ ಮಾಡಲಾಯಿತು. ಟೈಟಾನಿಕ್ ಪ್ರಯಾಣಿಕರ ಕೂಗು ಆರ್ತನಾದ ಯಾರಿಗೂ ಕೇಳಲಿಲ್ಲ, ದೇವರಿಗೂ ಕೂಡ ಕೇಳಲಿಲ್ಲ.
ಹಾಗಾಗಿ ಹಡಗಿನಲ್ಲಿದ್ದ ಸುಮಾರು 1500 ಜನ ಜಲಸಮಾಧಿಯಾದರು. ಸ್ನೇಹಿತರೆ, ಇದು ವಿಶ್ವವಿಖ್ಯಾತ ಟೈಟಾನಿಕ್ ಹಡಗು ಮುಳುಗಿದ ದುರಂತ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕೌತುಕದ ಕಥೆಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.